ಅದ್ಯಾಕೆ ನನಗೆ ಗೃಹ ಮಂತ್ರಿ ಕೊಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಮೃದು ಸ್ವಭಾವದವನು, ಹೇಳಿ ಕೇಳಿ ಮೆಲ್ಲಗೆ ಮಾತಾಡ್ತೀನಿ. ಆದರೂ ಹೋಮ್ ಮಿನಿಸ್ಟರ್ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೋಲಾರದ ಕೆಜಿಎಫ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗಿರೋ ಜ್ಞಾನದಿಂದ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ನನ್ನ ಅಸಮರ್ಥ ಅಂತ ಕರೆಯೋರಿಗೆ ಇದೊಂದು ಸಂದೇಶವನ್ನ ನೀಡ್ತಾ ಇದ್ದೇನೆ. ಅವನ್ಯಾರೋ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದ್ರೂ ಒಂದು ಕೊಲೆಯಾದ್ರೆ ಪರಮೇಶ್ವರ್ ಅಸಮರ್ಥ ಅಂತಾರೆ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ನಾನಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಭಾಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂಥೇಳಿ ಅವ್ರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನು ಯಾವನೋಕ್ಕೆ ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ ಅಸಮರ್ಥ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ನಾರಾಯಣ ಸ್ವಾಮಿ ಅವರು ಹೇಳಿದಾಗ